ಮನೇಲಿರ್ಲಿ ಆಫೀಸಲ್ಲಿರ್ಲಿ ಎಷ್ಟೊತ್ತಾಗಿರ್ಲಿ ಹೊಟ್ಟೆ ಹಸಿತು ಅಂತ ಅಂದ್ರೆ 2 ಕ್ಷಣಕ್ಕೆ ಝೊಮ್ಯಾಟೊ ಓಪನ್ ಮಾಡ್ತೀರಿ, ಆರ್ಡರ್ ಮಾಡ್ತೀರಿ. ನೀವು ಬೇಕಾದ ರುಚಿ ರುಚಿ ಅಡಿಗೆಗಳು ಅವರು ಕೊಟ್ಟಿರ್ತಕ್ಕಂಥ ಟೈಮ್ ಬಾಂಡ್ 7 ನಿಮಿಷ 15 ನಿಮಿಷ 12 ನಿಮಿಷಕ್ಕೆ ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಆದ್ರೆ ಅವರ ಕಷ್ಟಗಳು ಕಾರ್ಪಣ್ಯಗಳು ಒಂದೆರಡಲ್ಲ. ಕಳೆದ 5 ವರ್ಷಗಳಿಂದ ಹಗಲಿರುಳು ಅನ್ನದೆ ದುಡಿತಾ ಇದ್ರು ಕೂಡ ತಮ್ಮ ಮೂಲಭೂತ ಬೇಡಿಕೆಗಳಿಗೆ ಸಂಸ್ಥೆ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಿ ಇವತ್ತು ಝೊಮ್ಯಾಟೊ ಡೆಲಿವರಿ ಪಾಲುದಾರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಳೆ ದರವನ್ನೇ ಮುಂದುವರಿಸಿರ್ತಕ್ಕಂಥದ್ದು, ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಇವೆಲ್ಲದ್ರ ಬಗ್ಗೆ ಮೌನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 5 ವರ್ಷಗಳ ಹಿಂದೆಯೂ ಕೂಡ ಒಂದು ಆರ್ಡರ್ಗೆ 25 ರೂಪಾಯಿ ಕೊಡ್ತಾ ಇದ್ರಂತೆ. ಇವತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಇವೆಲ್ಲವೂ ಆದ್ರೂ ಕೂಡ ಹಳೆ ದರವನ್ನೇ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಇದು ಕಾರ್ಮಿಕರ ಆರ್ಥಿಕ ಸ್ಥಿತಿಯನ್ನ ಹದಗೆಡಿಸ್ತಾ ಇದೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. 5 ವರ್ಷಕ್ಕೆ ಏನೇನೆಲ್ಲ ಬದಲಾಗಿದೆ, ನೀವೇ ಎಷ್ಟು ಚಾರ್ಜ್ ಚೇಂಜ್ ಮಾಡಿದ್ದೀರಿ, ಎಷ್ಟು ಚಾರ್ಜ್ ಜಾಸ್ತಿ ಮಾಡಿದ್ದೀರಿ ನಿಮ್ದು, ಬಟ್ ಅವ್ರ ಡೆಲಿವರಿ ಚಾರ್ಜ್ ಮಾತ್ರ ಅಷ್ಟೇ ಉಳ್ಕೊಂಡಿದ್ದಾರಂತೆ. ಇನ್ನು ಇದ್ರೊಂದಿಗೆ ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಏನೋ ಒಂದಿಷ್ಟು ಮೋಸ ಆಗ್ತಾ ಇದೆಯಂತೆ. ಪಕ್ಕದ ಜಿಲ್ಲೆಗಳಿಗೆ ಹೋಲಿಸಿದ್ರೆ ನಮ್ಮ ಭಾಗದಲ್ಲಿ ಇನ್ಸೆಂಟಿವ್ ಅಂತಂದ್ರೆ ಪ್ರೋತ್ಸಾಹ ಕೂಡ ಅತ್ಯಂತ ಕಡಿಮೆ ನೀಡಲಾಗ್ತಾ ಇದೆ ಅಂತ ಹೇಳಿ ಪ್ರತಿಭಟನಾ ನಿರತರು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಅಂಡ್ ವಿಶೇಷವಾಗಿ ಹೊಸ ಮ್ಯಾನೇಜರ್ ಯಾರೋ ಅಧಿಕಾರ ವಹಿಸಿಕೊಂಡ ನಂತರ ಸಮಸ್ಯೆಗಳು ಮತ್ತಷ್ಟು ಉಲ್ಬಣ ಆಗ್ತಾ ಇದೆಯಂತೆ. ಕಾರ್ಮಿಕರ ಅಹವಾಲುಗಳನ್ನ ಕೇಳುವವರೇ ಇಲ್ಲದಂತಾಗಿದೆ ಅಂತ ಹೇಳಿ ಡೆಲಿವರಿ ಮಾಡ್ತಕ್ಕಂಥ ಇವ್ರುಗಳೆಲ್ಲರೂ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮ್ಯಾನೇಜರ್ ಏನ್ ಮಾಡ್ತಾ ಇದ್ದಾರೆ, ಈ ಹಿನ್ನೆಲೆಯಲ್ಲಿ ಮ್ಯಾನೇಜ್ಮೆಂಟ್ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು, ನಮ್ಮ ಪಾವತಿ ದರವನ್ನ ಹೆಚ್ಚಿಸಬೇಕು, ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಇವೆಲ್ಲ ಬೇಡಿಕೆ ಇಟ್ಕೊಂಡು ಮುಂದಿನ ದಿವಸದಲ್ಲಿ ಇದು ಮಾಡಿದ್ರೆ ಪ್ರತಿಭಟನೆ ತೀವ್ರಗೊಳಿಸ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ನನ್ನ ಹೆಸರು ಕೃಷ್ಣ ಅಂತ, ಝೊಮ್ಯಾಟೊ ರೈಡರ್ ಕೆಲಸ ಮಾಡ್ತಾ ಇದ್ದೀವಿ. ನಾವು ಇಲ್ಲಿವರೆಗೂ ಝೊಮ್ಯಾಟೊದಿಂದ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಇವೆಲ್ಲ ನಾವು ಹುಡುಗರೆಲ್ಲ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳನ್ನು 5 ವರ್ಷದಲ್ಲಿ ಏನಿತ್ತು ಅದೇ ಬೇಡಿಕೆಗಳು ಇಲ್ಲಿವರೆಗೂ ಇದೆ. ಇನ್ನು ಮುಂದೆ ನಮ್ಮ ಬೇಡಿಕೆಗಳನ್ನು ನಮಗೆ ಬೇರೆ ಆಫರ್ಗಳಾಗಲಿ ಇನ್ನೊಂದಾಗಲಿ ಏನೇ ಸಮಸ್ಯೆಗಳಿದ್ದರೆ ಬಗೆಹರಿಸ್ಕೊಡಿ ಅಂತ ನಾವು ಕೇಳಿದ್ದೀವಿ. ಆದರೆ ನಮ್ಮ ಝೊಮ್ಯಾಟೊ ಕಂಪ್ನಿಯವರು 9 ದಿವಸದಿಂದ ಇಲ್ಲಿವರೆಗೂ ಒಂದೇ ಒಂದು ಸಹಾಯನಾಗಲಿ ಇಲ್ಲ ಒಂದು ಫೋನ್ಗಳಾಗಲಿ ಮಾಡಿ ವಿಚಾರಿಸಿಲ್ಲ. ಆದ್ದರಿಂದ ನಾವು ಝೊಮ್ಯಾಟೊ ಸ್ಟ್ರೈಕನ್ನು ಮುಂದುವರಿಸ್ತಾ ಇದ್ದೀವಿ. ಬಂದು ಬಗೆಹರಿಯವರೆಗೂ ನಮ್ಮ ಹೋರಾಟ ಎಲ್ಲಿವರೆಗೆ ಅಂದರೆ ಸಮಸ್ಯೆ ಬಗೆಹರಿಯವರೆಗೂ. ಏನು ಬೇಡಿಕೆ ನಿಮ್ದು ಹೇಳಿ ಸರ್? ನಮ್ಮ ಬೇಡಿಕೆಗಳು ಮುಂಚೆ 25 ರೂಪಾಯಿ ಆರ್ಡರ್ ಐ ಡಿ ಅಂತ ಮಾಡಿದರು 3 ವರ್ಷದ ಹಿಂದೆ. ಇವತ್ತು 25 ರೂಪಾಯಿ ಇದೆ. ಮತ್ತು ಕಿಲೋಮೀಟ್ರ್ ಲೆಕ್ಕದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಕಿಲೋಮೀಟ್ರ್ ಲೆಕ್ಕದಲ್ಲಿ ತೋರಿಸೋ ರೀತಿಯೇ ಕಿಲೋಮೀಟ್ರ್ ಮೋಸದಲ್ಲಿ ತೋರಿಸ್ತಾರೆ. 2.5 ಕಿಲೋಮೀಟ್ರ್ ಇದನ್ನು 3 ಕಿಲೋಮೀಟ್ರ್ ಇದನ್ನು 2.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ತೋರಿಸ್ತಾರೆ. ಮತ್ತು ಬೇರೆ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇನ್ಸೆಂಟಿವ್ ಅಂತ ತೋರಿಸಿದರೆ ಬೇರೆ ಜಿಲ್ಲೆ 400 ರೂಪಾಯಿ 500 ರೂಪಾಯಿ ಇದ್ದರೆ ಇಲ್ಲಿ 200 ರೂಪಾಯಿ 180 ರೂಪಾಯಿ ತೋರಿಸ್ತಾರೆ. ಮತ್ತು ಪಿಕಪ್ಗಳು ನಾವು ಇಲ್ಲೇ ಇರ್ತೀವಿ, ಪಂಜುರ್ಲಿ ಹೋಟ್ಲ್ ಅಂತ ಇದೆ, ಅಲ್ಲಿಂದ ನಾವು ಅಲ್ಲಿದ್ದರೆ ಸಹ್ಯಾದ್ರಿ ಅಂತ ಎಳಿತಾರೆ, ಸಹ್ಯಾದ್ರಿ ಪಂಜುರ್ಲಿ ಹತ್ರ ಎಳಿತಾರೆ. ಈ ಥರ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಅದನ್ನು ಯಾವುದನ್ನು ಇವರು ಬಗೆಹರಿಸ್ತಾ ಇಲ್ಲ. ಈ ಮ್ಯಾನೇಜರ್ಗಳು ಬಂದು ಹೋದ್ಮೇಲೆ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ. ಈಗೆಲ್ಲ ಮಾಡಿರೋದಂತೆ 9 ಕಿಲೋಮೀಟ್ರ್ ತೋರಿಸಿದ್ರು. ಈಗ 9 ಕಿಲೋಮೀಟ್ರಿಗೆ 84 ರೂಪಾಯಿ ತೋರಿಸ್ತಾ ಇದ್ದಾರೆ ನೋಡಿ. 9 ಕಿಲೋಮೀಟ್ರ್ ತೋರಿಸ್ತಾ 8.5 ಕಿಲೋಮೀಟ್ರ್ ತೋರಿಸ್ತಾ ಇದ್ದಾರೆ. ಆದರೆ 84 ರೂಪಾಯಿ ಕೊಡ್ತಾ ಇದ್ದಾರೆ. ಈ ಥರ ಆದರೆ ನಾವು ಮುಂದೆ ಯಾವ ಥರ ಕೆಲಸ ಮಾಡೋದು ಅನ್ನೋದನ್ನು ಝೊಮ್ಯಾಟೊ ಕಂಪ್ನಿಯವರೇ ನಮ್ಗೆ ಹೇಳಬೇಕು. ನಾವು ಲೀಗಲ್ಗೂ ಮಾಡಾಯಿತು, ಮತ್ತು ಎಲ್ಲ ತಿಳಿಸಾಯಿತು, ಲೇಬರ್ ಕಮಿಷನರ್ ಹತ್ರನೂ ಹೋಗಾಯಿತು. ಆದರೆ ಯಾವುದೂ ಬಗೆಹರಿದಿಲ್ಲ. ಬಗೆಹರಿದಂಥ ಕಾರಣಕ್ಕೆ